ಅಪ್ಪು ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು ಇದಾರೆ. ಅವರು 3 ಜನ ಅಕ್ಕ ತಂಗಿರು. ಅವ್ರ ಡ್ಯಾಡಿ ಸೂಸೈಡ್ ಮಾಡ್ಕೊಂಡು ತೀರೋದ್ರು. ಅವ್ರ ಅಮ್ಮಂಗೂ ಸುಮಾರು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆಯಂತೆ. ಆಮೇಲೆ ಅವ್ರ 3 ಜನ ಮಕ್ಳಿಗೂ ಮದ್ವೆ ಮಾಡಿದ್ದಾರೆ. ಅವರು ದಾಂಪತ್ಯ ಜೀವನ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕೆ ಅವ್ರಿಗೆ ಮೇಲೆ ಮೇಲೆ ಈ ತರ ತೊಂದರೆ ಆಗ್ತಾ ಇದೆ? ಇದು ಸುಮಾರು ಜನದ ಮನೇಲಿ ಇದೇ ತರ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಜಾತಕದಲ್ಲಿ ಶಾಪಗಳಿರುತ್ತೆ, ಪಿತೃ ಶಾಪಗಳು ಅಂತ ಹೇಳ್ತೀವಿ ನಾವು. ಇಲ್ಲ ಅಂತಂದ್ರೆ ಸ್ತ್ರೀ ಶಾಪ ಅಂತ ಹೇಳ್ತಾರೆ. ಆದ್ರೆ ಇವತ್ತು ನಾನು ನಿಮಗೆ ಪಿತೃ ದೋಷಗಳದ್ದು ಮಾತ್ರ ಹೇಳ್ತೀನಿ. ಈಗ ಅವರು ಸೂಸೈಡ್ ಮಾಡ್ಕೊಂಡು ತೀರೋಗಿದ್ದಾರೆ. ಆದರೆ ಅವರಿಗೆ ಸರಿಯಾಗಿ ಮೋಕ್ಷ ಪ್ರಾಪ್ತಿಯಾಗಿದೆಯಾ ಅಂತ ನೋಡಬೇಕು. ಮೋಕ್ಷ ಪ್ರಾಪ್ತಿ ಆಗಿಲ್ಲ ಅಂತಂದಾಗ ಏನಾಗುತ್ತೆ, ಮನೇಲಿ ಶುಭ ಕಾರ್ಯಗಳು ನಡೆಯಲ್ಲ. ಮಾಡುವಂಥ ಯಾವುದೇ ಒಂದು ಕನ್ಯಾದಾನ ಆಗಲಿ, ಕನ್ಯಾದಾನ ತಗೊಳ್ಳೋದಾಗಲಿ, ಆ ಮದುವೆ ಜೀವನನೂ ಅವ್ರು ಯಾರಿಗೂ ಅಷ್ಟು ಉತ್ತಮವಾಗಿರಲ್ಲ. ಅವರ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು, ಮತ್ತು ದಾಂಪತ್ಯ ಜೀವನದಲ್ಲಿ ಕಷ್ಟಗಳು, ಅನುಮಾನಗಳು, ಮತ್ತು ಮನೇಲಿ ಅವ್ರಿಗೆ ಕೇಳಿ ಯಾರು ಒಬ್ರಿಗಾದರೂ ಚರ್ಮದ ಸಮಸ್ಯೆ ಬಂದೇ ಬಂದಿರುತ್ತೆ. ಯಾಕೆಂತಂದರೆ ಪಿತೃಗಳಿಗೆ ಸರಿಯಾಗಿ ಮೋಕ್ಷ ಪ್ರಾಪ್ತಿ ಆಗಿಲ್ಲ ಅಂತಂದರೆ ಅವಾಗವಾಗ ಚರ್ಮಕ್ಕೆ ಸಂಬಂಧಪಟ್ಟಿದ್ದ ತೊಂದರೆಗಳು ಮತ್ತು ದಾಂಪತ್ಯ ಜೀವನದ ತೊಂದರೆಗಳು. ಯಾಕೆಂತಂದರೆ ನೀವು ಹೇಳಿದಂಗೆ ನಿಮ್ಮ ಸ್ನೇಹಿತರವರ ತಂದೆ ತೀರೋದ ಮೇಲೆ ಇವೆಲ್ಲ ಪ್ರಾಬ್ಲಮ್ಗಳು ನಿಮ್ಗೆ ಸ್ಟಾರ್ಟ್ ಆಗಿರೋದು ಅಂತ ಹೇಳ್ತೀರಾ, ಹೌದಲ್ಲ? ಅಂದರೆ ಅದು ಬರದ ಕಾರಣ ಏನು ಅಂತಂದರೆ ಅವ್ರಿಗೆ ಸರಿಯಾಗಿ ಮೋಕ್ಷ ಪ್ರಾಪ್ತಿ ಆಗಿದೆ. ಯಾಕೆಂತಂದರೆ ಅವ್ರಿಗೆ ಆಯಸ್ಸಿದ್ದು ಇನ್ನೂ ಮರಣ ಆದಾಗ ಏನಾಗುತ್ತೆ, ವ್ಯಾಧಿಗಳು ಮತ್ತು ಮನೇಲಿ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇರಲ್ಲ, ಒಬ್ರು ಮುಖ ನೋಡಿದ್ರೆ ಒಬ್ರಿಗಾಗಲ್ಲ, ಈ ಥರ ತೊಂದರೆಗಳನ್ನು ಉಂಟು ಮಾಡಿ. ಅದಕ್ಕೆ ಸುಲಭವಾಗಿ ನಾನು ಒಂದು ಸಣ್ಣದಾಗ ಒಂದು ಪರಿಹಾರ ಹೇಳ್ತೀನಿ. ಅದನ್ನು ನೀವು ಪ್ರತಿ ಅಮಾವಾಸ್ಯೆ ದಿನ ಮಾಡಬೇಕು. ಯಾಕೆಂತಂದರೆ ನಾವು ಹೋಗಿ ಮೋಕ್ಷನಾರಾಯಣ ಬಲಿ ಗೋಕರ್ಣದಲ್ಲೋ ಅಥವಾ ಶ್ರೀರಂಗಪಟ್ಟಣದಲ್ಲೋ ಟಿ ನರಸೀಪುರದಲ್ಲೋ ಹೋಗಿ ಮಾಡಬೇಕು. ಈಗ ಮಾಡೋಕ್ಕೆ ನಾವು ಕೈಲಿ ಅಷ್ಟು ಶಕ್ತಿ ಇಲ್ಲ ಅಂತಂದರೆ ಸಣ್ಣದಾಗ ಒಂದು ಉಪಾಯ ಹೇಳಬೇಕು ಅಂತಂದರೆ, ಪ್ರತಿ ಅಮಾವಾಸ್ಯೆ ದಿನ ಮನೆಯಲ್ಲಿರೋರೆಲ್ಲರೂ ಉಪವಾಸದಿಂದಿದ್ದು, ಮಕ್ಕಳುಗಳಿಗೆ ಲೆಕ್ಕ ಇಲ್ಲ, ದೊಡ್ಡವರು ಎಲ್ಲರೂ ಉಪವಾಸ ಇದ್ದು ದೇವರಿಗೆ ಪೂಜೆಯನ್ನು ಮಾಡಿ ಮಧ್ಯಾಹ್ನ ಒಂದು ಅನ್ನವನ್ನು ಮಾಡಬೇಕು. ಕುಕ್ಕರಲ್ಲಿ ಅನ್ನ ಮಾಡಿದ ಮೇಲೆ ಅದರಲ್ಲಿ ಮಧ್ಯದ ಭಾಗದಲ್ಲಿ ಒಂದು ಸೌಟ್ ಅನ್ನ ತಗೊಂಡು ಅದಕ್ಕೆ ಒಂದು 4 ರಿಂದ 5 ಚಮಚ ತುಪ್ಪ ಹಾಕಿ 1-2 ಕರಿ ಎಳ್ಳು ಹಾಕಿ ಚೆನ್ನಾಗಿ ಕಲಸಿ, ಉಪ್ಪಾಕಿ ಕಲಸಿ, ಯಾರು ಪಿತೃಗಳು ಇರ್ತಾರೋ, ಮರಣ ಆಗಿರೋರು, ಮೃತ್ಯುಯಿಂದನೋ ಅಪಮೃತ್ಯುಯಿಂದನೋ ಅಕಾಲ ಮೃತ್ಯುಯಿಂದನೋ ಯಾರು ಮರಣ ಆಗಿದಾರೋ ಅವ್ರ ಹೆಸರು ಹೇಳ್ಬಿಟ್ಟು ಆ ಅನ್ನವನ್ನು ಕಲಸಿ ಅದನ್ನು ತೊಗೊಂಡೋಗಿ ಕಾವಿಗಿಡಬೇಕು. ಇಟ್ಬಿಟ್ಟು ಯಾರ್ಯಾರು ಅಪಮೃತ್ಯುಯಿಂದ ಮರಣ ಆಗಿದಾರೋ ಅಥವಾ ಬೇರೆ ರೀತಿ ಮೃತ್ಯುಗಳಿಂದ ಮರಣ ಆಗಿದಾರೋ ಅವರೆಲ್ಲರನ್ನೂ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಈ ಥರ ಎಲ್ಲ ನಮಗೆ ಸಮಸ್ಯೆಗಳಿದೆ, ಯಾರು ಹೇಳಿದ್ದಾರೆ ಪಿತೃ ದೋಷದಿಂದನೋ ಈ ಥರದೇನೋ ಆಗ್ತಾ ಇದೆ ಅಂತ ಹೇಳಿರ್ತಾರೆ, ಅವೆಲ್ಲ ದೋಷಗಳು ಪರಿಹಾರ ಆಗಲಿ ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಸ್ವಲ್ಪ ಕುಡಿಯೋಕ್ಕೆ ನೀರನ್ನು ಇಟ್ಬಿಟ್ಟು ಕಾಗೆಗಳಿಗೆ ಒಂದು ತಟ್ಟೆಯಲ್ಲಿ ಆದಷ್ಟು ಕಲಸಿ ಇಟ್ಟಾಗ ಶೀಘ್ರದಲ್ಲಿ ಆ ಪಿತೃ ದೋಷಗಳಿದ್ರೆ ಅದು ಪರಿಹಾರ ಆಗುತ್ತೆ. ಅದು ಕನಿಷ್ಠ ಪಕ್ಷ 12 ತಿಂಗಳು ಮಾಡಲೇಬೇಕು, ನಿಲ್ಲಿಸಬಾರ್ದು. ಅದು ಪ್ರತಿ ತಿಂಗಳು ಮಾಡಿದ್ರೆ ನಿಮಗೆ 100ಕ್ಕೆ 80 ರಿಂದ 90 ಭಾಗ ಒಳ್ಳೆ ರಿಸಲ್ಟ್. ಅದರಿಂದ ಅದನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ.